ನಮಸ್ಕಾರ. ಆರ್ ಜೆ ನಾಯನ ಕಡೆಯಿಂದ ಇನ್ನೊಂದು ಬ್ಯೂಟಿಫುಲ್ ಸ್ಟೋರಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ 4 ಜನ ಪತ್ನಿಯರಿರ್ತಾರೆ. ರಾಜ್ಯವನ್ನ ಸುಖ ಸಂತೋಷದಿಂದ ಬಹಳಷ್ಟು ವರ್ಷಗಳ ರಾಜ್ಯಭಾರ ಮಾಡಿ ಆದ ಮೇಲೆ ಅವನ ಕೊನೆ ದಿನಗಳು ಸಮೀಪಿಸ್ತಾ ಇದೆ ಅನ್ನೋದು ರಾಜನಿಗೆ ಗೊತ್ತಾಗುತ್ತೆ. ಇನ್ನು ತಾನು ಸನ್ಯಾಸವನ್ನ ಸ್ವೀಕಾರ ಮಾಡಿ ಕಾಡಿಗೆ ಹೋಗಬೇಕು ಅಂತ ರಾಜ ನಿರ್ಧಾರ ಮಾಡ್ತಾನೆ. ಕಾಡಿಗೆ ಸನ್ಯಾಸಿಯಾಗಿ ಹೋಗುವಾಗ ತನ್ನ ಜೊತೆ ಒಬ್ಬಳಾದರೂ ಮಹಾರಾಣಿ ಜೊತೆಯಾಗಬೇಕು ಅನ್ನೋದು ಅವನ ಬಯಕೆಯಾಗಿರುತ್ತೆ. ಹೇಗಿದ್ರೂ 4 ಜನ ಇದ್ದಾರೆ, 4 ಜನರಲ್ಲಿ ಯಾರಾದರೂ ಒಬ್ಬರು ಬಂದೇ ಬರ್ತಾರೆ. ಆದರೆ ನಾನು ಮೊದಲನೇ ಅವಕಾಶವನ್ನ ನನ್ನ ಅತ್ಯಂತ ಪ್ರೀತಿಯ ರಾಣಿ, ಕಿರಿಯ ರಾಣಿಗೆ ಕೊಡ್ತೀನಿ ಅಂತ ಯೋಚನೆ ಮಾಡ್ತಾನೆ ರಾಜ. ಆ ಕಿರಿಯ ರಾಣಿ ಅಂತಂದರೆ ಅವನಿಗೆ ಬಹಳ ಅಚ್ಚುಮೆಚ್ಚು. ಅವಳನ್ನು ಬಹಳ ಜೋಪಾನವಾಗಿ ನೋಡ್ಕೊಂಡಿರ್ತಾನೆ. ಅವನು ಎಲ್ಲ ಕಡೆಯಲ್ಲೂ ಹೋದಲ್ಲೆಲ್ಲ ಅವಳನ್ನು ಜೊತೆಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಪ್ರತಿಯೊಂದು ವಿಷಯಕ್ಕೂ ಅವನಿಗೆ ಇರಲೇಬೇಕು. ಅವಳ ಪಕ್ಕದಲ್ಲಿ ಇಲ್ಲ ಅಂತಂದರೆ ಏನೋ ಒಂದು ತಳಮಳ ಅವನಿಗೆ. ಆ ರಾಣಿ ಕೇಳಿದ್ದನ್ನೆಲ್ಲ ಕೊಡಿಸ್ತಾ ಇದ್ದ. ಇಷ್ಟೆಲ್ಲ ಪ್ರೀತಿಸುವಂತಹ ರಾಣಿ ತನ್ನ ಜೊತೆ ಬರದೇ ಇರ್ತಾಳ? ಅವನು ಹೋಗಿ ರಾಣಿ ಹತ್ರ ಹೀಗೆ ತಾನು ಸನ್ಯಾಸಿ ಆಗಬೇಕು ಅಂತಿದ್ದೀನಿ, ನೀನು ನನ್ನ ಕೊನೆಗಾಲದಲ್ಲಿ ಜೊತೆಯಾಗಬೇಕು ಅಂತ ಹೇಳ್ತಾನೆ. ಆಗ ರಾಣಿ ಹಿಂದೆ ಮುಂದೆ ಯೋಚನೆ ಮಾಡದೆ ನಾನು ನಿನ್ನ ಜೊತೆ ಬರೋದಕ್ಕಾಗೋದೇ ಇಲ್ಲ ಅಂತ ಹೇಳ್ಬಿಡ್ತಾಳೆ. ರಾಜನಿಗೆ ಅವಳನ್ನು ಓಲೈಕೆ ಮಾಡೋದಕ್ಕೆ ಅವಕಾಶವನ್ನೇ ಮಾಡಿಕೊಡ್ದೇನೆ ರಾಜನನ್ನು ಅಲ್ಲಿಂದ ಕಳಿಸ್ತಾಳೆ. ರಾಜನಿಗೆ ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ. ಆದರೂ ಇನ್ನು 3 ರಾಣಿಯರಿದ್ದಾರೆ. ಅದರಲ್ಲಿ ಇನ್ನೊಬ್ಬಳು ರಾಣಿ ಖಂಡಿತ ಬಂದೇ ಬರ್ತಾಳೆ, ತನ್ನ 3ನೇ ರಾಣಿ ಅಂತ ಹೇಳಿ 3ನೇ ರಾಣಿ ಬಳಿಗೆ ಹೋಗ್ತಾನೆ. 3ನೇ ರಾಣಿ ಹತ್ರ ಕೇಳ್ತಾನೆ, ನೀನು ನನ್ನ ಜೊತೆ ಬರ್ತೀಯಾ? ನಾನು ಸನ್ಯಾಸಿ ಆಗಬೇಕು ಅಂತಿದ್ದೀನಿ, ನೀನು ನನ್ನ ಜೊತೆ ಬಂದರೆ ನನಗೆ ತುಂಬ ಖುಷಿ ಆಗುತ್ತೆ. ನಾನು ಒಬ್ಬನೇ ಹೋಗಬೇಕಲ್ವಾ, ಅದಕ್ಕೋಸ್ಕರ ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದಾಗ ರಾಣಿ ಹೇಳ್ತಾಳೆ, ಇಲ್ಲ ಇಲ್ಲ ಇಲ್ಲ, ನಾನು ಖಂಡಿತ ಬರೋದಿಲ್ಲ. ನನಗೆ ಈಗ ನೀವು ಹೋಗ್ತಿದ್ದೀರಿ ಅಂತಂದರೆ ನಾನು ಇನ್ನೊಂದು ಮದುವೆ ಆಗೋದಕ್ಕೂ ಕೂಡ ತಯಾರಾಗಿದ್ದೀನಿ. ನಾನೀಗ ನಿಮ್ಮ ಜೊತೆ ಬರಬೇಕು ಅಂತ ನೀವು ಹೇಳಿದ್ರೆ ಖಂಡಿತವಾಗಿಯೂ ಅದಕ್ಕೆ ನನ್ನ ಒಪ್ಪಿಗೆ ಇಲ್ಲ. ಸಾವು ಅನ್ನೋದು ಎಲ್ಲರಿಗೂ ಬಂದೇ ಬರುತ್ತೆ, ಅನಿವಾರ್ಯ. ಹೀಗಿರುವಾಗ ನೀವು ನನ್ನನ್ನು ನಿಮ್ಮ ಜೊತೆ ಕರೆಯೋದು ತಪ್ಪಲ್ವಾ ಅಂತ ಹೇಳ್ತಾಳೆ. ರಾಜನಿಗೆ ಎಲ್ಲೋ ಒಂದು ಕಡೆ ಇವಳೇನಾ ನಾನು ಅತ್ಯಂತ ಪ್ರೀತಿಸ್ತಾ ಇದ್ದಂತಹ ರಾಣಿ ಅಂತ ಅನ್ಸುತ್ತೆ. ಯಾಕಂದರೆ ಯಾವಾಗಲೂ ಆ ರಾಣಿಯನ್ನು ಪ್ರತಿದಿನ ನೋಡ್ತಾ ಇದ್ದ. ಆ ರಾಣಿಗೆ ಬೇಕಾದಂತಹ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದ. ಹೀಗಿರುವಾಗ ರಾಣಿ ಹೀಗೆ ಹೇಳ್ತಾಳಲ್ಲ ಅಂತ ಅನಿಸುತ್ತೆ. ಇರಲಿ, 3ನೇ ರಾಣಿ ಕತೆ ಹೀಗಾಯಿತು. ಇನ್ನೊಬ್ಳು ರಾಣಿ ಇದ್ದಾಳೆ, 2ನೇ ರಾಣಿ ಹತ್ರ ಹೋಗಿ ಕೇಳೋಣ ಅಂತ ಯೋಚನೆ ಮಾಡ್ತಾ ಇರುವಾಗ ಆ 2ನೇ ರಾಣಿ ನೋಡಬೇಕು ಅಂತಂದರೆ ರಾಜನ ಜೊತೆ ಎಲ್ಲ ವ್ಯವಹಾರದಲ್ಲೂ ಭಾಗಿಯಾಗ್ತಾ ಇದ್ಲು. ಪ್ರತಿಯೊಂದು ನಿರ್ಧಾರ ತೆಗೆದುಕೊಳ್ಳುವಾಗಲೂ ರಾಣಿ ಇರಬೇಕಿತ್ತು. ಹಣಕಾಸಿನ ಲೆಕ್ಕಾಚಾರದಿಂದ ಹಿಡಿದು ರಾಜನ ಜೀವನದಲ್ಲಾಗುವಂತಹ ಎಲ್ಲ ಏರುಪೇರುಗಳಲ್ಲಿ ಜೊತೆಯಾಗಿ ಇದ್ದಾಕೆ. ಅವಳಿಲ್ಲ ಅಂತಂದರೆ ಅವನಿಗೆ ರಾಜ್ಯಭಾರ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅವನು ಯಾವಾಗಲೂ ಹೆಚ್ಚಾಗಿ ವಾಸ ಮಾಡ್ತಾ ಇದ್ದಿದ್ದು ಅವಳ ಜೊತೆ ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ. ಅಂತಹ ರಾಣಿ ಬರದೇ ಇರ್ತಾಳ ಅಂತಾನೆ ಕೇಳಿರ್ತಾನೆ. ಆಗ ರಾಣಿ ಹೇಳ್ತಾಳೆ, ನೋಡಿ, ನಿಮ್ಮ ಅಂತಿಮ ಸಂಸ್ಕಾರಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ನಾನು ಮಾಡ್ತೀನಿ, ಆದರೆ ನಿಮ್ಮ ಜೊತೆ ಬಾ ಅಂತ ಮಾತ್ರ ಕರಿಬೇಡಿ, ನಾನು ಬರೋದಕ್ಕೆ ತಯಾರಾಗಿಲ್ಲ, ಕ್ಷಮಿಸಿಬಿಡಿ ನನ್ನ ಅಂತ ಹೇಳ್ತಾಳೆ. ರಾಜನಿಗೆ ಬಹಳ ದುಃಖವಾಗುತ್ತೆ. ಈ ರಾಣಿ ಈ ಥರ ಹೇಳ್ತಾಳೆ ಅಂತ ಅವನು ಅಂದ್ಕೊಂಡಿರೋದೇ ಇಲ್ಲ. ಯಾಕಂದರೆ ತುಂಬ ಮೆಚ್ಯೂರ್ಡ್ ಆಗಿರೋಳು, ಇವಳು ತುಂಬ ಪ್ರಬುದ್ಧತೆಯಿಂದ ನಡ್ಕೋತಾಳೆ ಅಂತ ಅವನು ಅಂದ್ಕೊಂಡಿದ್ದ. ಆದರೆ ಆಕೆಯ ಪ್ರಬುದ್ಧತೆಯಲ್ಲೂ ಕೂಡ ಅವನು ಲೆಕ್ಕಾಚಾರ ಮಾಡೋದ್ರಲ್ಲಿ ಸೋತ ಅಂತ ಹೇಳ್ಬೋದು. ಅಲ್ಲಿಂದ ಭಾರವಾದ ಹೆಜ್ಜೆಗಳನ್ನು ಹಾಕಿ ಹೋಗ್ತಾ ಇದ್ದಾಗ ಒಂದು ಕ್ಷೀಣವಾಗಿರೋ ಧ್ವನಿ ಕೇಳಿಸುತ್ತೆ. ನೋಡಿ, ನೀವು ಎಲ್ಲಿ ಹೋಗ್ತಿರೋ ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ, ಆದರೆ ನಿಮ್ಮ ಜೊತೆ ನಾನು ಬರೋದಕ್ಕೆ ತಯಾರಾಗಿದ್ದೀನಿ ಅಂತ. ಆ ಕಡೆ ನೋಡುವಾಗ ಆ ರಾಜನ ಹಿರಿಯ ಹೆಂಡತಿ ನಿಂತಿರ್ತಾಳೆ. ಶರೀರ ತುಂಬ ಬಡಕಲಾಗಿರುತ್ತೆ, ಮುಖದಲ್ಲಿ ಆರೋಗ್ಯನೇ ಕಾಣಿಸ್ತಾ ಇಲ್ಲ. ರಾಜ ಒಂದು ಕಾಲದಲ್ಲಿ ಅವಳನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದ, ಅವಳಿಗೆ ಬೇಕಾಗಿರೋದೆಲ್ಲವನ್ನ ಕೊಡಿಸ್ತಾ ಇದ್ದ, ಪ್ರತಿಯೊಂದನ್ನು ಕೂಡ ಮಾಡ್ತಾ ಇದ್ದ. ಆದರೆ ಕಾಲಕ್ರಮೇಣ ಬೇರೆ ರಾಣಿಯರು ಬಂದ ನಂತರ ಇವಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಬಿಟ್ಟಿದ್ದ. ಅವಳ ಜೊತೆ ಮಾತಾಡ್ತಾನೂ ಇರಲಿಲ್ಲ, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೂ ಇರಲಿಲ್ಲ. ಅವಳಿದ್ದಾಳೆ ಅನ್ನೋದೇ ಅವನಿಗೆ ಮರ್ತು ಹೋಗಿತ್ತು. ಆಗ ಅವನಿಗೆ ಎಲ್ಲೋ ಒಂದು ಕಡೆ ತನ್ನ ಒಂದು ಜೀವನದಲ್ಲಿ ಮಾಡಿದಂತಹ ತಪ್ಪುಗಳೆಲ್ಲ ಎದುರುಗಡೆ ಬಂದ ಹಾಗಾಗತ್ತೆ. ತಾನು ಯಾಕೆ ತನ್ನ ಈ ಮಹಾರಾಣಿಯನ್ನು, ಹಿರಿಯ ರಾಣಿಯನ್ನು ನೆಗ್ಲೆಕ್ಟ್ ಮಾಡಿದೆ, ಅವಳನ್ನು ನಿರ್ಲಕ್ಷ್ಯ ಮಾಡಿಬಿಟ್ಟೆ ಅನ್ನುವಂತಹ ಒಂದು ಪಶ್ಚಾತ್ತಾಪ ಅವನನ್ನು ಕಾಡುತ್ತೆ. ಇಲ್ಲಿ 4 ಜನ ರಾಣಿಯರ ಬಗ್ಗೆ ಅಲ್ಲ ಹೇಳೋಕೆ ಹೊರಟಿರೋದು, ನಮ್ಮ ಜೀವನದ 4 ವಿಚಾರಗಳ ಬಗ್ಗೆ. ಇಲ್ಲಿ 4 ರಾಣಿಯರ ಬಗ್ಗೆ ಹೇಳೋದಾದರೆ, ಕೊನೆಯ ರಾಣಿ ಇದ್ದಾಳಲ್ಲ
ಅವಳು ಯಾರು ಗೊತ್ತಾ? ನಮ್ಮ ದೇಹ. ಆ ದೇಹವನ್ನು ನಾವು ತುಂಬ ಪ್ರೀತಿಸ್ತೇವೆ. ದೇಹವನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ, ಅದರ ಸೌಂದರ್ಯವನ್ನು ಹೆಚ್ಚು ಮಾಡೋದಕ್ಕೆ, ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಕೂಡ ಮಾಡ್ತೀವಿ. ಬಟ್ಟೆ, ಬರೆ, ಆಭರಣ, ಸೌಂದರ್ಯವರ್ಧಕಗಳು ಇಂಥದ್ದೆಲ್ಲವನ್ನು ಬಳಸ್ತೀವಿ. ಆದರೆ ಯಾವತ್ತೂ ಕೂಡ ಆ ಒಂದು ದೇಹ ನಶ್ವರ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡೋದಿಲ್ಲ. ಆ ದೇಹ ನಮ್ಮ ಜೊತೆ ಬರೋದಿಲ್ಲ ನಮ್ಮ ನಂತರ, ಅಲ್ವಾ? ಹಾಗೆ ಮೂರನೆಯ ರಾಣಿ ನಾವು ಬಳಸುವಂತಹ ವಸ್ತುಗಳು. ಅಂದರೆ ನಮ್ಮ ವಸ್ತುಗಳೆಲ್ಲ ದುಬಾರಿಯದ್ದೇ ಆಗಿರಬೇಕು. ನಾವು ಬಳಸುವಂತಹ ಫೋನ್, ಲ್ಯಾಪ್ಟಾಪ್, ವಾಚ್ ಇರಬಹುದು, ಬಟ್ಟೆ ಬರೆ, ಆಭರಣ ಇಂಥದ್ದೆಲ್ಲವನ್ನು ನಾವು ನಂದು ನನಗೆ ಬೇಕು ಅಂತ ವ್ಯಾಮೋಹದಿಂದ ಕೂಡಿಡ್ತಾ ಹೋಗ್ತೀವಿ, ಸಂಗ್ರಹ ಮಾಡ್ತೀವಿ, ಮನೆ ತುಂಬ ಅದನ್ನು ತುಂಬಿಸ್ಕೊಳ್ತೀವಿ. ಅದನ್ನು ತಗೊಳ್ಳೋದಕ್ಕೆ ಅಂತಲೇ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತೀವಿ. ಆದರೆ ಆ ಮೂರನೆಯ ಹೆಂಡತಿ ನಮ್ಮ ಜೊತೆ ಬರೋದೇ ಇಲ್ಲ. ನಮ್ಮ ನಂತರ ಅವಳು ಹೇಗೆ ಆ ರಾಣಿ ನಾನು ಇನ್ನೊಂದು ಮದುವೆ ಆಗ್ತೀನಿ ಅಂತ ಹೇಳಿದ್ಲು, ಹಾಗೆ ಈ ವಸ್ತುಗಳೆಲ್ಲವೂ ಕೂಡ ಬೇರೆ ಒಡೆಯನ ಪಾಲಾಗ್ತವೆ. ನೀನಲ್ದಿದ್ರೆ ಇನ್ನೊಬ್ಬ ಅಂತ ಹೇಳ್ತವೆ. ಅವುಗಳು ಶಾಶ್ವತ ಅಲ್ಲವೇ ಅಲ್ಲ. ಇನ್ನು ಎರಡನೆಯ ರಾಣಿ ಇಲ್ಲಿ ಅಂತಿಮ ಸಂಸ್ಕಾರವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾಳೆ, ಆದರೆ ನನ್ನ ಜೊತೇಲಿ ಬರೋದಿಲ್ಲ ಅಂತ ಹೇಳ್ತಾರೆ. ಅದು ಸಂಬಂಧಿಕರು, ಹೆಂಡತಿ, ಗಂಡ, ಮಕ್ಕಳು, ಮನೆಯಲ್ಲಿರುವಂತಹ ಎಲ್ಲ ಬಂಧು ಬಳಗ, ಸ್ನೇಹಿತರು ಎಲ್ಲರೂ ಕೂಡ ಬರ್ತಾರೆ. ಇವರೆಲ್ಲ ಅಂತಿಮ ಸಂಸ್ಕಾರದ ತನಕ ಬರಬಹುದು, ಆದರೆ ಮತ್ತೆ ಅವರು ಜೊತೆಯಾಗೋದಿಲ್ಲ. ಇದೂ ಕೂಡ ಶಾಶ್ವತ ಅಲ್ಲ ಅಂತ. ಹಾಗಾದರೆ ಮೊದಲನೇ ಹೆಂಡತಿ ಯಾರು? ನಮ್ಮ ಆತ್ಮ, ಮನಸ್ಸಾಕ್ಷಿ ಅಂತ ನಾವೇನು ಹೇಳ್ತೀವಿ, ನಮ್ಮ ಆತ್ಮ ಅಂತ ನಾವೇನು ಹೇಳ್ತೀವಿ. ಆ ಆತ್ಮವನ್ನು ನಾವು ಯಾವತ್ತೂ ಕೂಡ ಅದು ಖುಷಿಯಾಗಿದೆಯಾ ಇಲ್ವಾ ಅಂತ ನೋಡೋದಿಲ್ಲ. ಯಾವಾಗಲೂ ಆತ್ಮತೃಪ್ತಿಯನ್ನು ಬಿಟ್ಟು ಬೇರೆ ಏನನ್ನೂ ಖುಷಿಪಡಿಸೋದ್ರ ಕಡೆಗೆ ನಮ್ಮ ಗಮನವನ್ನು ಕೊಡ್ತೀವಿ. ಇದರ ಜೊತೆ ಮಾತಾಡೋದಿಲ್ಲ. ನಮ್ಮ ಒಳ ಮನಸ್ಸಿನ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ, ದಿನಕ್ಕೊಂದಿಷ್ಟು ಸಮಯ ಕೊಡಬೇಕು ಅಂತ ಹೇಳ್ತಾರೆ, ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನಮಗೆ ಏನು ಬೇಕು ಅನ್ನೋದು ನಮ್ಮ ಆತ್ಮಕ್ಕೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಮ್ಮ ಒಂದು ಇನ್ನರ್ ಪೀಸ್, ಮೆಂಟಲ್ ಹೆಲ್ತ್ ಬಗ್ಗೆ ನಾವು ಗಮನನೇ ಕೊಡೋದಿಲ್ಲ. ನಾವು ಮನಸ್ಸಿನ ಆರೋಗ್ಯದ ಬಗ್ಗೆ ಗಮನ ಕೊಟ್ಟರೆ ತಂತಾನೇ ದೇಹದ ಆರೋಗ್ಯ ಅನ್ನೋದು ಬರುತ್ತೆ, ಎಲ್ಲವೂ ಕೂಡ ನಮಗೆ ಜೊತೆಯಾಗುತ್ತೆ. ಆದರೆ ನಾವಿಲ್ಲಿ ನಮ್ಮ ಮನಸ್ಸನ್ನು, ನಮ್ಮ ಆತ್ಮವನ್ನು ನಿರ್ಲಕ್ಷ್ಯ ಮಾಡಿಬಿಡ್ತೀವಿ. ಅದೇ ರಾಜನ ಮೊದಲನೇ ಹೆಂಡತಿ. ಜೀವನದಲ್ಲಿ ಯಾವುದನ್ನು ನಾವು ತುಂಬ ಹತ್ತಿರಕ್ಕೆ ಹಚ್ಕೋಬೇಕು, ಜೊತೆಗೆ ಯಾವುದನ್ನು ನಾವು ಎಷ್ಟು ಬೇಕೋ ಅಷ್ಟೇ ಇಟ್ಕೋಬೇಕು ಅನ್ನೋದನ್ನೇ ಈ ಕತೆ ಹೇಳುತ್ತೆ, 4 ರಾಣಿಯರ ಮುಖಾಂತರ. ಚೆನ್ನಾಗಿದೆ ಅಲ್ವಾ ಕತೆ? ಇಂತಹ ಒಂದಿಷ್ಟು ಕತೆಗಳು, ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಮತ್ತೆ ವಾಪಸ್ ಬರ್ತಾನೆ ಇರ್ತೀನಿ. ನಿಮಗೆ ಈ ಕತೆ ಇಷ್ಟ ಆದರೆ ಲೈಕ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮಿಸ್ ಮಾಡಬೇಡಿ. ನಮಸ್ಕಾರ.